ಮೊದಲನೇದಾಗಿ ನಾವು ಚಿತ್ರೀಕರಣ ಕಂಪ್ಲೀಟ್ ಮಾಡಿದ್ವಿ, ನಿಮಗೆಲ್ಲ ಗೊತ್ತಿತ್ತು, ಆಲ್ರೆಡಿ ಅದರ ಪಬ್ಲಿಸಿಟಿ ಮಾಡಿದ್ವಿ, ಚಿತ್ರೀಕರಣ ಕಂಪ್ಲೀಟ್ ಆಗಿದೆ ಅಂತ. ಆ್ಯಂಡ್ ಅಗೇನ್ ಇವತ್ತು ಡಬ್ಬಿಂಗ್ ಮುಕ್ತಾಯ ಆಗಿದೆ ಆಕಾಶ್ ಸ್ಟುಡಿಯೋದಲ್ಲಿ. ಆನಂದ್ ಅವರು ನಮ್ಮ ಇಂಜಿನಿಯರು, ನನ್ನ ಸುಮಾರು ಸಿನಿಮಾಗಳಿಗೆ ಅವರೇ ಡಬ್ ಮಾಡಿದ್ದಾರೆ. ಆ್ಯಂಡ್ ಒಂದು ಖುಷಿ ಇದೆ, ಅಂದರೆ ಈ ಜಾಗದಲ್ಲಿ ನಮ್ಮ ಡಬ್ಬಿಂಗ್ ಮುಕ್ತಾಯ ಆಗಿರೋದು ಒಂಥರ ಪಾಸಿಟಿವ್ ಎನರ್ಜಿ ನಮಗೆ. ಯಾಕೆಂದರೆ ಇಲ್ಲಿ ಅಣ್ಣವರಾಗ್ಬೋದು, ವಿಷ್ಣು ಸರ್ ಆಗ್ಬೋದು, ಆಮೇಲೆ ಎಲ್ಲ ನಮ್ಮ ಇಂಡಸ್ಟ್ರಿ ಎಲ್ಲ ಕಲಾವಿದರು, ಎಲ್ಲ ಆ್ಯಕ್ಟ್ರುಗಳು ಆಲ್ಮೋಸ್ಟ್ ಅಲ್ಲಿ ಡಬ್ಬಿಂಗ್ ಮಾಡಿದ್ದಾರೆ. ಅಂಥ ಒಂದು ಜಾಗದಲ್ಲಿ ಇವತ್ತು ನಮ್ಮ ಡಬ್ಬಿಂಗ್ನ ಫಿನಿಷ್ ಮಾಡಿದ್ದೀವಿ. ದ ರೈಸ್ ಆಫ್ ಅಶೋಕ. ಆ್ಯಂಡ್ ಕನ್ನಡ, ತಮಿಳು, ತೆಲುಗು 3 ಲ್ಯಾಂಗ್ವೇಜಲ್ಲಿ ಬಿಡುಗಡೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇವತ್ತಿಗೆ ಸಪ್ತಮಿಯವರ ಡಬ್ಬಿಂಗನ್ನು ಮುಗಿಸೋದ್ರ ಮುಖಾಂತರ ನಮ್ಮ ಡಬ್ಬಿಂಗ್ ಮುಕ್ತಾಯ ಆಗ್ತಾ ಇದೆ. ಕನ್ನಡ ಮಾತ್ರ ಮುಕ್ತಾಯ ಆಗ್ತಿದೆ. ಇದಾದಮೇಲೆ ತಮಿಳು, ತೆಲುಗು ಸ್ಟಾರ್ಟ್ ಮಾಡ್ತೀವಿ ಡಬ್ಬಿಂಗು. ಸದ್ಯಕ್ಕಿರೋ ಸುದ್ದಿ ಇಷ್ಟು. ಯಾವುದೇ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿ ಅದು ಈ ಹಂತಕ್ಕೆ ಎಸ್ಪೆಷಲಿ ಡಬ್ಬಿಂಗ್ ಮುಗಿಸ್ತಾ, ಯಾಕಂದರೆ ಅದು ಒಂದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ. ಪ್ರಮೋಷನ್ ಪಕ್ಕಕ್ಕಿಟ್ಟು ಸಿನಿಮಾ ಅಂತ ಬಂದಾಗ ಸಿನಿಮಾ ಒಂದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಆಸ್ ಒಂದು ಆ್ಯಕ್ಟರ್ ಆಗಿ ಮುಗಿಸ್ದಾಗ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅಂಬಿಕಾನ ಪಾತ್ರ ನನಗೆ ಗೊತ್ತಿರಂಗೆ ತುಂಬ ಇಮೋಷ್ನಲ್ ಹೌದು, ಬಟ್ ಅದ್ರ ಜೊತೆ ಒಂದು ಈಸಿಯಾಗೂ ಆಯಿತು ಆ ಶೂಟಿಂಗ್ ಮಾಡಬೇಕಾದ್ರೆ. ಯಾಕಂದರೆ ಡಬ್ಬಿಂಗ್ ಇವಾಗ ಹೆಂಗೆ ತುಂಬ ಸ್ಪಾಟಲ್ಲಿ ಇಂಪ್ರೊವೈಸೇಷನ್ಸ್ ಆಗಿರ್ಬೋದು, ಅಥವಾ ಆ ಥರ ಅಂಬಿಕಾನ ಪಾತ್ರನೂ ಅಷ್ಟೇ ಅದೇ ಥರ ಇಂಪ್ರೊವೈಸ್ ಆಗ್ತಾ ಹೋಗ್ತಾ ಇತ್ತು. ಡೈಲಾಗ್ಸ್ ಏನು ಈ ಥರ ಸೆಟ್ ಅಂತ ಡೈಲಾಗ್ಸ್ ಥರ ಏನಿಲ್ಲ, ತುಂಬ ಫ್ರೀಡಮ್ ಇತ್ತು ಸೆಟ್ಟಲ್ಲಿ ಆ ಡೈಲಾಗ್ಸ್ ತೊಗೊಳ್ಬೇಕಾದ್ರೆ, ಮಾತಾಡಬೇಕಾದ್ರೆ ಎಲ್ಲ. ಸೊ ತುಂಬ ಈಸಿಯಾಗಿ ಆಗಿದಂಥ ಪಾತ್ರ ಅಂಬಿಕಾನ ಪಾತ್ರ. ಆ್ಯಂಡ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಸೆಟ್ಟಲ್ಲಿ ಅದೇ ಶೂಟಿಂಗ್ ಟೈಮಲ್ಲಿ ಹೇಳ್ತಾ ಇದ್ದೆ, ನನ್ನ ಕೂದಲು ಸ್ಟ್ರ್ಯಾಂಡ್ಸ್ಗೂ ಇಷ್ಟು ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ಅಂತ. ಇಲ್ಲಾಂದ್ರೆ ನನ್ನ ಕೂದಲು ಅಷ್ಟು ಆ್ಯಕ್ಟಿಂಗ್ ಮಾಡಿದ್ದೆ ಸಿನಿಮಾದಲ್ಲಿ. ಸೊ ತುಂಬ ಅಂದರೆ ಒಂದು ಡಿಫ್ರೆಂಟಾಗಿ ಸಪ್ತಮಿನ ಅಂಬಿಕಾ ಪಾತ್ರದಲ್ಲಿ ಎಲ್ಲರೂ ನೋಡ್ತೀರಾ. ತುಂಬ ಖುಷಿ ಆಗ್ತಾ ಇದೆ. ಈ ಸಿನಿಮಾದ ರೈಸ್ ಆಫ್ ಅಶೋಕ ಅಲ್ಲಿ ಅಂಬಿಕಾಗೆ ನಾನು ಒಂದು ಪಾತ್ರ ಮಾಡಿ ಒಂದು ಭಾಗ ಆಗಿ, ಸೊ ನಾನು ಕಾಯ್ತಾ ಇದ್ದೀನಿ. ಯಾಕೋ ಸಾಂಗ್ ಎಸ್ಪೆಷಲಿ ನಾನು ನೋಡಿಲ್ಲ ಇನ್ನು. ಸತೀಶ್ ಅವರು ಅದ್ರ ಬಗ್ಗೆ ತುಂಬ ಮಾತಾಡಿದ್ದಾರೆ, ಆ್ಯಂಡ್ ನೋಡಿದವ್ರು ತುಂಬ ಮಾತಾಡಿದ್ದಾರೆ ಅದ್ರ ಬಗ್ಗೆ. ಸೊ ಅವ್ರು ನಂಗೆ ಕಾಲ್ ಮಾಡು ಕೂಡ ಹೇಳಿದ್ರು ಸತೀಶ್ ಅವರು ಯಾರ್ಯಾರಿಗೆ ತೋರಿಸಿದ್ರು. ಸೊ ತುಂಬ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಆ ಸಾಂಗ್ ನೋಡೋಕ್ಕೆ, ನಿಮ್ಗೆಲ್ರಿಗೂ ತೋರ್ಸೋಕ್ಕೆ. ಸೊ ಅಷ್ಟೇ ಆ್ಯಸ್ ಆಫ್ ನೌ. ಸತೀಶ್ ಸರ್ ಹೇಳಿದ್ರು, ಸಪ್ತಮಿ ಮೇಡಮ್ ಹೇಳಿದ್ರು, ಶೂಟಿಂಗ್ ಮುಗಿದಿದೆ, ಡಬ್ಬಿಂಗ್ ಮುಗಿಯುತ್ತೆ, ಒಂದು 2 ತಿಂಗಳಲ್ಲಿ ನಾವು ರಿಲೀಸಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಒಳ್ಳೇದಾಗ್ತಾ ಇದೆ. ಹಳೇದನ್ನೆಲ್ಲ ಮರೆತು ಹೊಸ ಕಡೆ ಬರ್ತಾ ಇದ್ದೀವಿ. ಪಿಕ್ಚರ್ ಇವತ್ತವರೆಗೂ ಸತೀಶ್ ಅವ್ರ ಲೈಫಲ್ಲಿ ಬಂದಿಲ್ಲ ಆ ಥರ ಪಿಕ್ಚರು. ಒಂದು ಒಳ್ಳೆ ಕಾಂಬಿನೇಷನ್, ಒಳ್ಳೆ ಮೆಸೇಜ್ ಇದೆ ಪಿಕ್ಚರಲ್ಲಿ. ನೀವೆಲ್ಲ ನೋಡಿದ್ರೆ ತುಂಬ ಖುಷಿ ಪಡ್ತೀರಾ. ಒಳ್ಳೆ ಮೆಸೇಜ್ ಇದೆ. ಥ್ಯಾಂಕ್ ಯು. ಒಳ್ಳೆ ಮಾತಾಡಿದ್ದೀವಿ. ನನ್ನ ಲೈಫಲ್ಲಿ ಆ ಥರ